ಲೋಕಸಭಾ ಚುನಾವಣಾ ಫಲಿತಾಂಶದ ಅಂತಿಮ ಚಿತ್ರಣ ಈಗಾಗಲೇ ಸಿಕ್ಕಿದೆ. ಒಟ್ಟಾರೆ ಬಿಜೆಪಿ ನೇತೃತ್ವದ ಎನ್ಡಿಎ ಮ್ಯಾಜಿಕ್ ನಂಬರ್ ಅನ್ನ ಕೂಡ ಕ್ರಾಸ್ ಮಾಡಿದೆ. ಆದರೆ ಈ ಸಲ ಬಿಜೆಪಿ ಮುಂದೆ ಅನೇಕ ಚಾಲೆಂಜಸ್ ಕೂಡ ಇದೆ. ಒಂದ್ ವೇಳೆ ಮೋದಿ ಅವರೇ ಈಗ ಮತ್ತೆ ಪ್ರಧಾನಿ ಆದ್ರೆ ಈ ಹಿಂದಿನ ಹಾಗೆ ಹೂಹಾಸಿನ ಹಾದಿಯಂತೂ ಇರೋದಿಲ್ಲ. ಇದಕ್ಕೆಲ್ಲ ಕಾರಣ ಬಿಜೆಪಿ ವಿರುದ್ಧ ತೊಡೆ ತಟ್ಟಿ ನಿಂತ ಕಾಂಗ್ರೆಸ್ ನೇತೃತ್ವದ ಇಂಡಿ ಮೈತ್ರಿಕೂಟದ ಯಾರೂ ಊಹಿಸದ ಸಾಧನೆ. ಜೊತೆಗೆ ಬಿಜೆಪಿ ಇಲ್ಲಿ ಏಕಾಂಗಿಯಾಗಿ ಸರಳ ಬಹುಮತವನ್ನೂ ಕೂಡ ತಲುಪದೇ ಇರೋದು. ಇಂತಹ ಹಂತದಲ್ಲಿ ನಿಂತು ನೋಡಿದ್ರೆ ಬಿಜೆಪಿಯ ಮುಂದೆ ಅನೇಕ ಕಿರಿಕಿರಿಗಳೇ ಕಾಣಿಸುತ್ತೆ. ಅಕ್ಷರಶಃ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ಅನುಭವಿಸಿದ ಕಿರಿಕಿರಿ. ವಾಜಪೇಯಿ ಅವರೇನೋ ಎಲ್ಲವನ್ನೂ ತಾಳ್ಮೆಯಿಂದ ನಿಭಾಯಿಸಿದ್ರು. ಈಗ ಮೋದಿಯವರು ವಾಜಪೇಯಿ ಅವರ ಜಾಣ್ಮೆ ಮತ್ತು ತಾಳ್ಮೆಯನ್ನ ತೋರಿಸಬೇಕಾದ ಅನಿವಾರ್ಯತೆ ಎದುರಾಗ್ತಾ ಇದೆ. ಗುಜರಾತ್ ಸಿಎಂ ಆಗಿದ್ದ ನರೇಂದ್ರ ಮೋದಿ ಅವರನ್ನ ಬಿಜೆಪಿ ಪ್ರಧಾನಿ ಅಭ್ಯರ್ಥಿಯನ್ನಾಗಿ ಘೋಷಿಸಿ ಕಣಕ್ಕಿಳಿಸಿದ 2014ರ ಚುನಾವಣೆಯಲ್ಲಿ ಎನ್ಡಿಎ 336 ಗೆದ್ದಿತ್ತು. ಅದರಲ್ಲಿ ಬಿಜೆಪಿ ಪಾಲೆ 282 ಇತ್ತು. ಅಂದ್ರೆ ಸರಳ ಬಹುಮತಕ್ಕಿಂತ 10 ಸ್ಥಾನ ಹೆಚ್ಚಾಗಿತ್ತು. ಬಹುಮತ ಇದ್ದಿದ್ರಿಂದ ಯಾರು ಬೆಂಬಲ ಹಿಂಪಡೆದ್ರೂ ಕೂಡ ಸರ್ಕಾರ ಬೀಳೋ ಚಾನ್ಸಸ್ ಇರಲೇ ಇಲ್ಲ. ಅಂತಹ ಟೈಮ್ನಲ್ಲಿ ಜೊತೆಗಾರ ಪಕ್ಷಕ್ಕೆ ಇಷ್ಟ ಇದೆಯೋ ಇಲ್ವೋ ಬಿಜೆಪಿಯು ಕೆಲವು ನಿರ್ಧಾರಗಳನ್ನ ಏಕಾಂಗಿಯಾಗಿ ತೆಗೆದುಕೊಳ್ತಿತ್ತು. ಈ ಕಾರಣದಿಂದ ನೋಟ್ ಬ್ಯಾನ್ನಂತಹ ಮಹತ್ವದ ನಿರ್ಧಾರಗಳನ್ನ ಸ್ವತಂತ್ರವಾಗಿ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗಿತ್ತು. ಇನ್ನು 2019ರಲ್ಲಂತೂ ಮೋದಿ ಅಲೆ ಮುಂದೆ ವಿಪಕ್ಷಗಳೆಲ್ಲ ತರೆಗೆಲಗಳಂತೆ ಉದುರಿ ಹೋದ್ವು. ಬಿಜೆಪಿಯೊಂದೇ 303 ಸೀಟ್ ಗಳಿಸಿದ್ರೆ ಒಟ್ಟಾರೆ ಎನ್ಡಿಎ 363 ಸೀಟ್ಗಳನ್ನ ಗೆಲ್ತು. ಇಂಥ ಟೈಮ್ನಲ್ಲಿ ಬಿಜೆಪಿಯನ್ನ ಕಟ್ಟಿ ಹಾಕೋದಕ್ಕೆ ಸಾಧ್ಯನೇ ಇರಲಿಲ್ಲ. ಹೀಗಾಗಿ ಲಾಕ್ಡೌನ್, ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ಕಲ್ಪಿಸಿದ್ದ 370ನೇ ವಿಧಿಯನ್ನ ರದ್ದುಗೊಳಿಸುವಂತಹ ಐತಿಹಾಸಿಕ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಯಿತು. ಯಾರು ಆಪೋಸ್ ಮಾಡಿದ್ರೂ ಕೂಡ ಸರ್ಕಾರ ಬೀಳೋ ಸಾಧ್ಯತೆಯೇ ಇಲ್ಲ ಅನ್ನೋ ಆತ್ಮವಿಶ್ವಾಸ ಮೋದಿ ನೇತೃತ್ವದ ಬಿಜೆಪಿಗಿತ್ತು. ಇದೇ ಆತ್ಮವಿಶ್ವಾಸದಲ್ಲಿ ಮುಂದಿನ ಅಧಿಕಾರಾವಧಿಯಲ್ಲಿ ಪಾಕ್ ಆಕ್ರಮಿತ ಕಾಶ್ಮೀರವನ್ನ ಭಾರತದಲ್ಲಿ ವಿಲೀನಗೊಳಿಸೋ ಬಗ್ಗೆ ಗೃಹ ಸಚಿವ ಅಮಿತ್ ಶಾ ಹಾಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪದೇ ಪದೇ ಪ್ರಸ್ತಾಪ ಮಾಡ್ತಾನೆ ಬಂದ್ರು. ಜೊತೆಗೆ ಮುಂದಿನ ಬಾರಿ 400 ಸೀಟ್ಗಳನ್ನ ದಾಟೋ ಗುರಿಯನ್ನ ಕೂಡ ಇಟ್ಕೊಂಡಿದ್ರು. ಆದ್ರೆ ಈಗಿನ ಪರಿಸ್ಥಿತಿ ಹೇಗಿದೆ? ಬಿಜೆಪಿ ಏಕಾಂಗಿಯಾಗಿನೇ 372 ಸ್ಥಾನಗಳನ್ನ ಗಳಿಸೋದಕ್ಕೂ ಕೂಡ ಸಾಧ್ಯವಾಗಲಿಲ್ಲ. ಈ ಹಂತದಲ್ಲಿ ಬಿಜೆಪಿ ಮತ್ತು ಮೋದಿ ಮುಂದೆ ಸಾಲು ಸಾಲು ಸವಾಲುಗಳಿವೆ. ಅದರಲ್ಲಿ ಒಂದೇದು 2019ರಲ್ಲಿ ಆಂಧ್ರ ಪ್ರದೇಶಕ್ಕೆ ಭರಪೂರ ಅನುದಾನವನ್ನ ಕೊಟ್ಟಿಲ್ಲ ಅಂತ ಟಿಡಿಪಿ ನೇತಾರ ಚಂದ್ರಬಾಬು ನಾಯ್ಡು ಎನ್ಡಿಎ ಬಿಟ್ಟು ಹೋಗಿದ್ರು. ಈ ಸಲ ಅದೇ ನಡೆಯನ್ನ ಅವರು ಅನುಸರಿಸಬಾರದು ಅನ್ನೋದೇನಿಲ್ಲ. ಅದನ್ನ ಮೋದಿ ಸರ್ಕಾರ ನಿಭಾಯಿಸಬೇಕಾಗಿದೆ. ಯಾಕಂದ್ರೆ ಇಲ್ಲಿ ಮೋದಿ ಸರ್ಕಾರ ರಚನೆ ಮಾಡಬೇಕು ಅಂದ್ರೆ ಚಂದ್ರಬಾಬು ನಾಯ್ಡು ಅವರ ಸಪೋರ್ಟ್ ಇರಲೇಬೇಕು ಮತ್ತು ನಿರ್ಣಾಯಕ. ಇನ್ನು ಎರಡನೇದು, ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರ ಬಗ್ಗೆ ಬಿಜೆಪಿಗೆ ಹೆದರಿಕೆಯಂತೂ ಇದ್ದೇ ಇದೆ. ಜಂಪಿಂಗ್ ಸ್ಟಾರ್ ಅಂತಾನೆ ಖ್ಯಾತಿ ಪಡೆದುಕೊಂಡಿರೋ ನಿತೀಶ್ ತನಗೆ ಬೇಕಾದಾಗ ಮಾರ್ಗ ಬದಲಾಯಿಸೋದ್ರಲ್ಲಿ ಎತ್ತಿದ ಕೈ. ಸೊ ಇವರ ಬಗ್ಗೆ ಬಿಜೆಪಿ ಹುಷಾರಾಗಿರ್ಬೇಕು. ಇನ್ನು ಮೂರನೇದು, ಇಲ್ಲಿ ತನಕ ಮಹತ್ವದ ನಿರ್ಣಯಗಳನ್ನ ತೆಗೆದುಕೊಳ್ಳುವಾಗ ಮೋದಿ ಯಾರ ಅಭಿಪ್ರಾಯಗಳನ್ನು ಕೂಡ ಲೆಕ್ಕಿಸ್ತಾ ಇರಲಿಲ್ಲ, ಸ್ವತಂತ್ರವಾಗಿದ್ರು. ಆದರೆ ಇನ್ನು ಮುಂದೆ ಹಾಗಾಗೋದಿಲ್ಲ. ಮಿತ್ರ ಪಕ್ಷಗಳ ಸಹಕಾರ, ಅವರ ಸಲಹೆ ಮೇರೆಗೇನೆ ಮುಂದಿನ ನಿರ್ಧಾರಗಳನ್ನ ತೆಗೆದುಕೊಳ್ಬೇಕಾದ ಅನಿವಾರ್ಯತೆ ಇದೆ. ಇನ್ನು ನಾಲ್ಕನೇದು, ಪ್ರತಿಕ್ಷಣವೂ ಮಿತ್ರ ಪಕ್ಷಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಸಾಗಬೇಕಾದಂತ ಪರಿಸ್ಥಿತಿ ಇದೆ. ಇಲ್ಲ ಅಂದ್ರೆ ಯಾವಾಗ ಯಾರು ಬೇಕಾದರೂ ಕೂಡ ಮೈತ್ರಿಯನ್ನ ಮುರಿದುಕೊಂಡು ಹೊರಹೋಗೋ ಅವಕಾಶ ಇರೋದ್ರಿಂದ ಬಿಜೆಪಿ ಇಲ್ಲಿ ಇದನ್ನ ಹೇಗೆ ನಿಭಾಯಿಸುತ್ತೆ ಅನ್ನೋದೇ ದೊಡ್ಡ ಚಾಲೆಂಜ್. ಇನ್ನು ಐದನೇದು, ಹಾಗೆ ಯಾರಾದರೂ ಹೋದ್ರೆ ಅವರ ಸಹಾಯದೊಂದಿಗೆ ಇಂಡಿ ಮೈತ್ರಿಕೂಟದ ಸರ್ಕಾರದ ರಚನೆಗೆ ಗರಿ ಬಂದಂತಾಗತ್ತೆ. ಇದಾಗಬಾರದು ಅಂದ್ರೆ ಮೋದಿ ಜೊತೆಗೆ ಬಿಜೆಪಿ ನಾಯಕರು ಮಿತ್ರ ಪಕ್ಷಗಳೊಂದಿಗೆ ಅಡ್ಜಸ್ಟ್ಮೆಂಟ್ ಮಾಡಿಕೊಳ್ಳೇಬೇಕು. ಇನ್ನು ಆರನೇದು, ಎನ್ಡಿಎ ಸರ್ಕಾರ ರಚಿಸಲ್ಪಟ್ರೆ ಸಚಿವ ಸ್ಥಾನ ಹಂಚೋದು ಕೂಡ ಒಂದು ದೊಡ್ಡ ತಲೆನೋವಿನ ವಿಷಯವಾಗಿದೆ. ಈ ವಿಚಾರವಾಗಿ ಸಣ್ಣ ಪಕ್ಷದ ಮಾತಿಗೂ ಕೂಡ ಬೆಲೆ ಕೊಡಬೇಕಾಗತ್ತೆ. ಅವರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಗತ್ತೆ. ಅವರು ಹಾಕಿದ ಡಿಮ್ಯಾಂಡ್ಗಳನ್ನೇ ಒಪ್ಪಬೇಕಾಗತ್ತೆ. ಜೊತೆಗೆ ಬಿಜೆಪಿಯಲ್ಲಿ ಉಂಟಾಗುವಂತಹ ಆಂತರಿಕ ಅಸಮಾಧಾನ, ಕಲಹವನ್ನ ಕಂಟ್ರೋಲ್ ಮಾಡಿ ಅವರೆಲ್ಲರನ್ನೂ ಕೂಡ ಸಮಾಧಾನ ಪಡಿಸಬೇಕಾಗತ್ತೆ. ಇನ್ನು ಏಳನೇದು, ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ಬಿಜೆಪಿಯ ಮುಂದಿರೋದು ಹಿಂದುತ್ವದ ಅಜೆಂಡಾ.
ನಿತೀಶ್ ಮತ್ತು ಚಂದ್ರಬಾಬು ನಾಯ್ಡು ಹಿಂದುತ್ವದ ಅಜೆಂಡಾಗೆ ಸ್ವಲ್ಪ ವಿರುದ್ಧವಾಗಿ ಇರೋದ್ರಿಂದ ಬಿಜೆಪಿ ಮತ್ತು ಮೋದಿಗೆ ಕೆಲವು ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಸಾಕಷ್ಟು ಸಮಸ್ಯೆಗಳಾಗಬಹುದು. ಈಗ ಪಟ್ಟಿ ಮಾಡಿದ ಸವಾಲುಗಳು ಮಾತ್ರ ಅಲ್ಲ, ಸರ್ಕಾರ ರಚನೆ ಆದ್ಮೇಲಂತೂ ಮಿತ್ರ ಪಕ್ಷಗಳಿಂದ ಮೋದಿ ಸರ್ಕಾರಕ್ಕೆ ಕಿರಿಕಿರಿ ಅನುಭವಿಸಬೇಕಾದಂತಹ ಪರಿಸ್ಥಿತಿ ಉಂಟಾಗೋದು ಶತಸಿದ್ಧ. ಮೋದಿ ಮತ್ತು ಅಮಿತ್ ಶಾ ಇದೆಲ್ಲವನ್ನ ಹೇಗೆ ನಿಭಾಯಿಸ್ತಾರೆ? ನಿಜಕ್ಕೂ ಬಿಜೆಪಿ ಪಾಲಿಗೆ ಇದು ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಇಲ್ಲಿ ಬಿಜೆಪಿ ಗೆದ್ರು ಕೂಡ ಸೋತಂತೇನೇ ಆಗ್ಬಿಟ್ಟಿದೆ. ಎನ್ಡಿಎ ಮೈತ್ರಿಕೂಟದ ಮಿತ್ರ ಪಕ್ಷಗಳು ಖಂಡಿತ ಇಲ್ಲಿ ಮೋದಿ ಸರ್ಕಾರಕ್ಕೆ ಮೂಗುದಾರ ಹಾಕೋ ಸಾಧ್ಯತೆಯೇ ಹೆಚ್ಚಾಗಿ ಕಾಣಿಸ್ತಾ ಇದೆ. ಮೋದಿ ಈ ಸಲ ಕಿಂಗ್ ಮೇಕರ್ಗಳ ಅಂಕುಶದಲ್ಲಿ ಆಡಳಿತ ನಡೆಸೋ ವಾತಾವರಣ ಎದುರಿಸಬೇಕಾಗತ್ತೆ.